Happy Republic Day. Parapade, Saudar. Happy Republic Day. Happy Republic Day. Happy Republic Day. Happy Republic Day. You are very happy Republic Day. Namaskar sir. How are you? Fine, sir. Manoj Joy. He is from. Oh, wonderful. Met she as a How are you, madam? Happy Republic Day. Tomorrow. It's late time, sir. Yeah, I mean. फाइनल टाइम आता ಎಲ್ಲ ರೆಡಿ ಇದೆ. ಸರ್ ಸರ್ ಒಬ್ಬರು ಸೈಡ್ ಬಿಡಿ ಬಸ್ಸು ಕೆಳಗೆ ಕೆಳಗೆ ಅಪರ ಜಿಲ್ಲಾಧಿಕಾರಿ ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿ सर ये ओके Parapade, ರಾಷ್ಟ್ರೀಯ ವಂದನಾ ಶಾಸ್ತ್ರ. जनगण अधिनायक जय हे भारत भाग्य विधाता पंजाब सिंध गुजरात मराठा द्राविड उत्कल गंगा विंध्य हिमाचल यमुना गंगा उच्छल जलधि तरंगा तव शुभ नामे चाहे तव शुभ आशीष माहे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे बोलो भारत माता की बोलो भारत माता की बोलो भारत माता की Parapade, भारत माता की शास्त्र. बोलो भारत माता की वंदे मातरम वंदे मातरम ಸೆಲ್ಯೂಟ್ ಇಲ್ಲೇ ಕೆಳಗಡೆ ಮಾನ್ಯರೇ, ಪಡೆ ತಮ್ಮ ಪರಿವೀಕ್ಷಣೆಗೆ ಸಜ್ಜಾಗಿದೆ. ಪಡೆ ಬಗಲ್ ಶಾಸ್ತ್ರ. ಪಡೆ ಪಾರೆಯನ್ನು ಹೊರತುಪಡಿಸಿ ಇನ್ನುಳಿದ ಪಡೆ ವಿಸರ್ಜನೆ. ಸರ್ ಒಂದೆರಡು ಮಾತನ್ನು ಮಾತಾಡ್ಬೇಕಂತ ಎಲ್ಲರಿಗೂ ಬೆಳಗಿನ ಶುಭೋದಯ. ತಮ್ಮೆಲ್ಲರಿಗೂ ಭಾರತದ 77ನೇ ಗಣರಾಜ್ಯೋತ್ಸವ ದಿನಾಚರಣೆಯ ಶುಭಾಶಯಗಳು ಹೇಳಲಿಕ್ಕೆ ಬಯಸುತ್ತೆ. ಇವತ್ತು ನನ್ನ ತಂದೆಯವರು ಬಂದಿದ್ದಾರೆ. ಥೋಡ ಹಾಗೆ ಆಗಿ ತಂದೆ ಅಂದ್ರೆ ಹೆಂಡತಿಯವರ ತಂದೆನೇ ನನ್ನ ತಂದೆನೆ, ಎಲ್ಲ ತಂದೆನೆ. मनोहर लाल जी, रिटायर्ड एग्जीक्यूटिव इंजीनियर CPWD,
ಸೊ ಅವರು ಇಲ್ಲಿದ್ದಾರೆ. ಜೊತೆಯಲ್ಲಿ ಎಲ್ಲ ನನ್ನ ಜಿಲ್ಲಾಧಿಕಾರಿ ಕಾರ್ಯಾಲಯದ ಹಿರಿಯ ಕಿರಿಯ ಅಧಿಕಾರಿಗಳು. ಇವತ್ತು ನಾವು ಈ ರೆನೋವೇಟೆಡ್ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಇನ್ನೂ ರೆನೋವೇಷನ್ ನಡೀತಾ ಇದೆ, ಆಲ್ಮೋಸ್ಟ್ ಮುಗಿಲಿಕ್ಕೆ ಬಂತು. ಸೊ ಈ ಆವರಣದಲ್ಲಿ ಈ ಹೊಸ ಧ್ವಜಸ್ತಂಭ ಏನಿದೆ ಅದರಲ್ಲಿ ಧ್ವಜಾರೋಹಣವನ್ನು ನಾವು ನೆರವೇರಿಸಿದ್ದೀವಿ. ಸೊ ಒಂದು ಒಳ್ಳೆ ಹೆಜ್ಜೆ. ಯಾಕೆ ಅಂದರೆ ನಾವು ನಮ್ಮ ಸಿಬ್ಬಂದಿಗಳಿಗೋಸ್ಕರ ಒಂದು ಒಳ್ಳೆ ವಾತಾವರಣವನ್ನು ಸೃಷ್ಟಿ ಮಾಡಿದ್ದೀವಿ ಅಂದರೆ ಕಾರ್ಪೊರೇಟ್ ಲೆವೆಲ್, ಆವಾಗ ಅವ್ರ ಜೊತೆಯಲ್ಲಿ ಜನರಿಗೋಸ್ಕರನೂ ನಾವು ಒಳ್ಳೆ ಸವಲತ್ತುಗಳನ್ನು ಕೊಡಲಿಕ್ಕೆ ಆಗುತ್ತೆ. ಈ ಮನೋಭಾವನೆ ಇಟ್ಕೊಂಡು ನಾವು ಈ ಕಾರ್ಯವನ್ನು ಮಾಡಿದ್ದೀವಿ. ಜೊತೆಯಲ್ಲಿ ನಮ್ಮ ಬೆಳಗಾವಿ ನಗರದಲ್ಲಿ ಜಿಲ್ಲೆನಲ್ಲಿರುವಂಥ ಎಲ್ಲ ಐತಿಹಾಸಿಕ ಕಟ್ಟಡಗಳನ್ನು ನಾವು ಸಂರಕ್ಷಣೆ ಮಾಡಲಿಕ್ಕೆ ಇದೊಂದು ಪ್ರಯಾಸ. ಕೆಲವೇ ದಿನಗಳಲ್ಲಿ ಇದರದ್ದು ನಾವು ಉದ್ಘಾಟನೆಯನ್ನು ಇಟ್ಕೊಂಡಿದ್ದೀವಿ. ರಿಪಬ್ಲಿಕ್ ಡೇ ಅಂದರೆ ಜನವರಿ 26ನೇ ತಾರೀಕು ಒಂದು ದೇಶ ಮಟ್ಟದ ಹಬ್ಬ. ನಮ್ಮ ದೇಶದಲ್ಲಿ 2 ಹಬ್ಬಗಳನ್ನು ಎಲ್ಲರೂ ಒಂದಾಗಿ ಆಚರಣೆ ಮಾಡ್ತೀವಿ. ಒಂದು 15 ಆಗಸ್ಟ್ ಇಂಡಿಪೆಂಡೆನ್ಸ್ ಡೇ, ಇನ್ನೊಂದು 26 ಜನವರಿ ರಿಪಬ್ಲಿಕ್ ಡೇ. ಈ ಹಬ್ಬಗಳನ್ನು ಆಚರಣೆ ಮಾಡುವಾಗ ಯಾವುದೇ ಜಾತಿ, ಮತ, ಕುಲ, ಭೇದ ಭಾವನೆಗಳು ಇಟ್ಕೊಳ್ಳದೆ ನಾವೆಲ್ಲರೂ ಒಂದಾಗಿ ಆಚರಣೆ ಮಾಡ್ತೀವಿ. ನಮ್ಮ ರಾಜ್ಯದಲ್ಲಿ ಅದೇ ರೀತಿ ನಾವು ರಾಜ್ಯೋತ್ಸವ ಆಚರಣೆಯನ್ನು ನಾವು ಮಾಡ್ತೀವಿ. 26 ಜನವರಿ ಯಾಕೆ ಮುಖ್ಯ? ಏನಾಯ್ತು? ನಮ್ಮ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ 1949ರಲ್ಲೇ ಅವರು ಕಾನ್ಸ್ಟಿಟ್ಯೂಷನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಆದರೆ ಮುಂದಿನ ತಿಂಗಳಿಗೆ ಜನವರಿ 26 ತಾರೀಕು ಯಾಕೆ ರಿಪಬ್ಲಿಕ್ ಅಂತ ಘೋಷಣೆ ಮಾಡಿದ್ದಾರೆ? ಅದಕ್ಕಂತ 20 ವರ್ಷ ಹಿಂದೆ ಅದೇ ದಿವಸ ಜನವರಿ 26, 1930ರಲ್ಲಿ ಪೂರ್ಣ ಸ್ವರಾಜ್ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಬಂದಿದ್ದೀವಿ. ಅದನ್ನು ಸಿಗ್ನಿಫಿಕೆಂಟ್ ಆಗಿ ಇಟ್ಕೊಂಡು ಜನವರಿ 26, 1950ರಲ್ಲಿ ನಾವು ರಿಪಬ್ಲಿಕ್ ಆಗಿದ್ವಿ. ರಿಪಬ್ಲಿಕ್ ಅಂದ್ರೆ ಏನು? ಬಹಳ ಸಿಂಪಲ್ ವಿಜಯ್ ಕುಮಾರ್ ಅವರೇ. ರಿಪಬ್ಲಿಕ್ ಅಂದ್ರೆ ನೀವೋ ನಾನು ಸುಪ್ರೀಂ ಅಲ್ಲ, ಜನರು ಸುಪ್ರೀಂ. ಪಬ್ಲಿಕ್ ಇಸ್ ಸುಪ್ರೀಂ. ಅಂದ್ರೆ ಯಾರೇ ಇರಲಿ, ನಿಮ್ಮ ಚೇಂಬರ್ ಬರಬೇಕು, ನನ್ನ ಚೇಂಬರ್ ಬರಬೇಕಂದ್ರೆ ಬರಬಹುದು. ಎಲ್ಲ ಪಬ್ಲಿಕ್ ಆಫೀಸಸ್ನು ಜನರಿಗೋಸ್ಕರ ಸಮಾನವಾಗಿ ಓಪನ್ ಮಾಡಲಾಗಿದೆ. ಯಾರಿಗೂ ಪ್ರಿವಿಲೇಜ್ ಇಲ್ಲ. ಇಷ್ಟೆಲ್ಲ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಮ್ಮ ದೇಶದಲ್ಲಿ ನಮಗೆ ಅಧಿಕಾರ ನೀಡಿದ ನಂತರ ಈ ಅಧಿಕಾರವನ್ನು, ಈ ರಿಪಬ್ಲಿಕ್ ಅನ್ನು ಕಾಪಾಡೋ ಜವಾಬ್ದಾರಿ ನಮ್ಮೆಲ್ಲರದಾಗುತ್ತೆ. ನಾವು ನಮ್ಮ ಸಂವಿಧಾನದ ಮೌಲ್ಯಗಳನ್ನು ಯಾವಾಗಲೂ ಕಾಪಾಡಿಕೊಳ್ಳಬೇಕು. ಜಾತಿ, ಮತ, ಕುಲ, ಧರ್ಮ ಈ ಪ್ಯಾರಾಮೀಟರ್ಸ್ ಮೇಲೆ ನಾವು ಯಾವಾಗಲೂ ಯೋಚನೆ ಮಾಡಬಾರ್ದು. ಅಂತಿಮವಾಗಿ ತಾವೆಲ್ಲರೂ ನನ್ನ ಜೊತೆ ಹಿಂದಿನ 1.5 ವರ್ಷದಿಂದ ಉತ್ತಮ ಕೆಲಸ ಮಾಡಿ ತೋರಿಸಿದ್ದೀರ. ಅಭಿವೃದ್ಧಿ ಕೆಲಸಗಳಿರ್ಬೋದು, ರೈತರ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡೋದಿರ್ಬೋದು, ದೇವಿ ಯಲ್ಲಮ್ಮ ಗುಡ್ಡ ಅಭಿವೃದ್ಧಿ ಕೆಲಸ ಇರ್ಬೋದು, ನಗರ ಸ್ಥಳೀಯ ಸಂಸ್ಥೆಗಳ ಕೆಲಸಗಳಿರ್ಬೋದು,
ಬೆಳಗಾವಿ ನಗರದ ಉದಾಹರಣೆಗೆ ಫ್ಲೈಓವರ್ ಕೆಲಸ ಇರ್ಬೋದು, ಔಟರ್ ರಿಂಗ್ ರೋಡ್ ಇರ್ಬೋದು, ಎಲ್ಲ ರೀತಿಯ ಕೆಲಸಗಳನ್ನು ಮಾಡುವಾಗ ತಾವೆಲ್ಲರೂ ನನ್ನ ಜೊತೆ ಕೈ ಜೋಡಿಸಿದ್ದೀರಾ. ತಮ್ಮೆಲ್ಲರಿಗೂ ಕೋಟಿ ಕೋಟಿ ಧನ್ಯವಾದಗಳು ಹೇಳಲಿಕ್ಕೆ ಬಯಸುತ್ತೇನೆ. ಅಂತಿಮವಾಗಿ ಈ ಬರೋ ವರ್ಷ ಇದೇ ರೀತಿಯ ಒಳ್ಳೆ ಕೆಲಸ ವಿಜಯಕುಮಾರ್ ಅವರು ಮಾಡ್ತಾರೆ. ಅವರ ಜೊತೆ ಕೈ ಜೋಡಿಸಿ ನಾನು, ನನ್ನ ತಂಡದ ಎಲ್ಲ ಸದಸ್ಯರು ನಾವು ನಿಮ್ಮ ಜೊತೆ ಕೆಲಸ ಮಾಡ್ತೀವಿ. ನಗರದ ಅಭಿವೃದ್ಧಿಗೋಸ್ಕರ, ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡೋಣ. ಮತ್ತೊಮ್ಮೆ ಮಗದೊಮ್ಮೆ ಇವತ್ತು ನನ್ನ ಕುಟುಂಬದ ಸದಸ್ಯರು ನನ್ನ ಜೊತೆ ಇದ್ದಾರೆ. ಬಹಳ ನನಗೆ ಹೆಮ್ಮೆಯ ವಿಚಾರ. ಅವರಿಗೆ ಎಲ್ಲ ಬಿಲ್ಡಿಂಗ್ ತೋರಿಸ್ಬೇಕಂತ ಉತ್ಸುಕತೆ ಇದೆ ನನಗೆ, ಏನೇನು ಮಾಡಿದ್ದೀವಿ ಅಂತ. ಸೊ ಇದೇ ರೀತಿಯ ಉತ್ಸುಕತೆ ಅವರವರ ಇಡೀ ಪ್ರೊಫೆಷನಲ್ ಜೀವನದಲ್ಲಿ ಅವರು ಹೆಂಗೆ ಉಳಿಸ್ಕೊಂಡಿದ್ದಾರೋ ನನಗೂ ದೇವರು ಆ ರೀತಿಯ ಉತ್ಸುಕತೆ ಸದಾ ಕೊಡಬೇಕಂತ ಆ ಭಗವಂತರಿಗೆ ಪ್ರಾರ್ಥನೆ ಮಾಡುತ್ತಾ ತಮ್ಮೆಲ್ಲರಿಗೂ ಭಾರತದ 77ನೇ ಗಣರಾಜ್ಯೋತ್ಸವ ದಿನಾಚರಣೆಯ ಶುಭಾಶಯಗಳನ್ನು ಮಗದೊಮ್ಮೆ ಹೇಳುತ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತು. ಸರ್ಗೆ ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳೇ ಬೆಳಗಾವಿ ಈ ನಮ್ಮ ಕಟ್ಟಡವನ್ನು ನವೀಕರಣ ಮಾಡುವ ವಿಷಯದಲ್ಲಿ ಸರ್ ನಿರಂತರವಾಗಿ 5 ರಿಂದ 6 ತಿಂಗಳ ಅವ್ರ ಶ್ರಮ ಪಟ್ಟಿದ್ದು ನೋಡಿದ್ರೆ ನಮ್ಗೆ ನಿಜವಾಗ್ಲೂ ಅಷ್ಟು ಪ್ರತಿಯೊಂದನ್ನು ಅದನ್ನು ನಾನು ಜಿಲ್ಲಾಧಿಕಾರಿಗಳ ಕಟ್ಟಡ ಚೆನ್ನಾಗಿ ಕಾಣಬೇಕು, ನಾನು ಕಾರ್ಪೊರೇಟ್ ಲೆವೆಲ್ ಒಯ್ಯಬೇಕು, ಒಳ್ಳೆ ಸುಶಿತವಾದ ವಾತಾವರಣವನ್ನು ನಮ್ಮ ಸಿಬ್ಬಂದಿಗೆ ನೀಡಬೇಕಂತೇಳಿ ಅವನ ಮನಸ್ಸು ಏನಿದೆ, ಅವ್ರ ನಿರ್ಧಾರ ಏನಿದೆ. ಸಿಂಗಲ್ ಹ್ಯಾಂಡೆಡ್ ಮ್ಯಾನ್, ಒಬ್ಬರೇ ಅವರು ತಾವೇ ಇಂಜಿನಿಯರ್. ಅದನ್ನ ನೋಡ್ಬಿಟ್ರೆ ಸರ್ ಎಲ್ಲ ಇಂಜಿನಿಯರಿಂಗ್ ಆರ್ಕಿಟೆಕ್ಟ್ ಅನಿಸ್ತದೆ ನನಗೆ. ಪ್ರತಿಯೊಂದು ತಮ್ಮ ಯಾವ ಮೂಲೆಯಲ್ಲಿ ಏನು ಮಾಡಬೇಕು ಎಲ್ಲಾನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿಕೊಂಡು ಯಾರಿಗೇನು ಹೇಳೋದಿಲ್ಲ, ಬಂದ್ರಂದ್ರೆ ಕರೆಕ್ಟಾಗಿ ಹೇಳಿ ಅಚ್ಚುಕಟ್ಟಾಗಿ ತಮ್ಗೆ ಹೆಂಗ್ ಬೇಕು ಹಂಗೆ ನಿರ್ಮಾಣ ಮಾಡಿದ್ದಾರೆ. ಭಾಳ ಚಂದ ಬಿಲ್ಡಿಂಗ್ ಆಗಿದೆ. ಇನ್ನೊಂದು 15 ಡೇಸ್ ಆದ್ರೆ ಎಲ್ಲರೂ ಬಂದು ನೋಡೋ ತರ ಬಿಲ್ಡಿಂಗ್ ಆಗ್ತದೆ. ಇನ್ನೊಂದು 15 ಡೇಸ್ ಅಲ್ಲಿ ಸರ್ಗೆ ಈ ಒಂದು ನವೀಕರಣ ಮಾಡಿದ್ದಕ್ಕೆ, ಅವರು ಶ್ರಮ ಪಟ್ಟಿದ್ದಕ್ಕೆ ನಾವು ಹೊಗಳಲೇಬೇಕು. ಆ ಸಂದರ್ಭ ಇವತ್ತು ಕೂಡಿ ಬಂದೈತಿ. ಸರ್ಗೆ ಆಮೇಲೆ ನಮ್ಮ ಎಲ್ಲ ಸಿಬ್ಬಂದಿ ಪರವಾಗಿ ಸರ್, ಇಡೀ ಬೆಳಗಾವಿ ನಗರದ ಪರವಾಗಿ, ಎಲ್ಲ ಬೆಳಗಾವಿ ಜಿಲ್ಲೆ ಪರವಾಗಿ ಈ ಕಟ್ಟಡವನ್ನು ನವೀಕರಣ ತಾವು ಶ್ರಮ ಯಾರು ತಗೊಂಡಿದ್ದಿಲ್ಲ, ಇಷ್ಟೊಂದು ಶ್ರಮ ತಾವು ತಗೊಂಡಿದ್ವಿ ಸರ್. ಅದಕ್ಕೆ ನಾವು ಬಹಳ ಎಲ್ಲರೂ ಚಿರಋಣಿ. ಮತ್ತ ಧ್ವಜ ಕಟ್ಟಿ ಹೊಸ ನಿರ್ಮಾಣ ಮಾಡಿದ್ರೆ ಅವ್ರ ಹೆಸರು ಉಳಿತದ. ಇದನ್ನ ಯಾರು ಮಾಡಿದ್ರಪ್ಪ ಅಂದ್ರೆ ಮೊಹಮ್ಮದ್ ರೋಷನ್ ಸಾಹೇಬ್ ಮಾಡಿದ್ರು ಅಂತೇಳಿ ಸರ್ ಹೆಸರು ಉಳಿತದ. ಇದೊಂದು ಐತಿಹಾಸಿಕ ದಿನ. ಅಂತ ದಿನ ನಾವು ಸರ್ಗೆ ನಾವು ಒಂದು ಚೆನ್ನಾಗಿ ಮಾಡಿದ್ರೆ ಬಹಳ ಬಿಲ್ಡಿಂಗ್ ಏನಾಗಿದೆ ಎಲ್ಲರೂ ನೋಡುವಂಗಾಗಿದೆ. ಅವ್ರಿಗೆ ನಾವು ಮತ್ತೊಮ್ಮೆ ಇದೇ ರೀತಿ ಕಾರ್ಯವನ್ನು ಅವ್ರು ಮುಂದೂ ಎಲ್ಲ ಕಡೆ ವಹಿಸ್ಲಿ. ಇದೇ ರೀತಿ ಅವ್ರ ಎನರ್ಜಿ, ಅದೇನು ಎನರ್ಜಿ ಇದೆ 24 hours ಆಕ್ಟಿವ್, ಆ ಫೇಸ್ ಇನ್ನೂ ಚೆನ್ನಾಗಿ ಆರೋಗ್ಯ ಆಯುಷ್ ಅವರಿಗೆ ದಯಪಾಲಿಸ್ಲಿ. ಈ ಸೇವೆ ಅವ್ರು ನಿರಂತರವಾಗಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿಯೂ ಕೊಟ್ಟು ಅವರ ಇದೇ ರೀತಿ ಹೆಸರು ಗಳಿಸುವಂತ ಶಕ್ತಿಯನ್ನ ದೇವರು ಅವರಿಗೆ ದಯಪಾಲಿಸ್ಬೇಕಂತೇಳಿ ಎಲ್ಲರ ಪರವಾಗಿ ನನ್ನ ಪರವಾಗಿ ಅವ್ರು ಕೇಳ್ಕೊತೇನೆ. ಆಮೇಲೆ ಇನ್ನೊಂದು, ತಮ್ಮ ಮಾವುಗಳಿಗಾತು ಅತ್ತಿಗಳಿಗಾತು ಇಷ್ಟು ಗೌರವ ಕೊಡೋದು ನೋಡಿದ್ರೆ ಅದು ಅದಕ್ಕೆ ಮನಿ ಮೇಡಮ್ ಅವ್ರಿಗಾತು ಅದು ಎಲ್ಲರೂ ಅದನ್ನ ನೋಡ್ಬೇಕು. ಎಲ್ಲರೂ ಅನ್ನಕತ್ತಿದ್ರೆ ಸರ್ ಸಂಕ್ರಮಣ ದಿವಸ ಬಂದಿದ್ರೆ ಸರ್ ಎಷ್ಟು ಪ್ರೀತಿಯಿಂದ ಕಾಣ್ತಾರೆ ಈ ಮೇಡಮ್ ಅವ್ರಿಗೆ ಅಂತ ಅಂದ್ರೆ ನನ್ ಡೌಟ್ ಯಾಕೆ ಅವ್ರ ಮನ್ಯಾಗ ಏನ್ ಕಾಣಂಗಿಲ್ಲನ ಅಂತಂದ್ರೆ ಅದು ಅವ್ರಿಗೆ ಎಲ್ಲಾರನು ಪ್ರೀತಿಯ ಭಾವನೆಯಿಂದ ಕಾಣ್ತಾರ. ಅವರು ಪ್ಯೂನ್ ಇರ್ಲಿ, ಯಾರೋ ಇರ್ಲಿ, ಬಂದವ್ರು ಇರ್ಲಿ, ಬಳಗದವ್ರು ಇರ್ಲಿ, ಅವ್ರು ಯಾರಿಗೆ ರ್ಯಾಶ್ ಮಾತಾಡಿದ್ ನೋಡೇ ಇಲ್ಲ ನಾವು. ಅಂತ ವ್ಯಕ್ತಿತ್ವವನ್ನ ಕಾಣೋದು ಅಪರೂಪ. ಎಲ್ಲರೂ ಅಭಿವೃದ್ಧಿ ಆಡಳಿತ ಮಾಡಿ ಹೋಗ್ಬೋದು, ಬಟ್ ಆಡಳಿತದ ಜೊತೆಗೆ ಇಂಥ ಕಾರ್ಯಗಳನ್ನ ಕೆಲಸಗಳನ್ನ ನವೀಕರಣ ಮಾಡುವಂತ ಕೆಲಸಗಳನ್ನೇನು ಕೈಕೊಂಡಾರಲ್ಲ, ಇದು ಯಾರು ಮಾಡೋರಲ್ಲ. ಯಾಕಂದ್ರೆ ಹೋಗ್ಲಿ ಬಿಡೋಪ್ಪ, ನಮ್ದೊಂದು ನಾವು ಕೆಲಸ ಮಾಡಿ ಹೋಗ್ಬಿಡೋನು, ಏನೈತೆ ಫೈಲ್ ಸಹಿ ಮಾಡೋದು 1-2 ವರ್ಷ ಆರಾಮಿದ್ದ ಹೋಗ್ಬಿಡೋನು. ಅವ್ರು ಹಂಗಿಲ್ಲ, ಎಲ್ಲಿ ಹೋಗಾದ್ರೆ ಅಲ್ಲಿ ಒಂದು ಚಾಪ್ ಮುಡ್ಸುದ ಆ ಒಂದು ವ್ಯಕ್ತಿತ್ವ. ನಮ್ ಬಿಡಿಗಿ ಸರ್ ಹೇಳ್ತಿದ್ರ ಅದಕ್ಕಾಗಿ ಹೆಸರು ಉಳಿಸುವಂತ ಕೆಲಸವನ್ನ ಸರ್ ಮಾಡ್ಯಾರ. ಎಲ್ಲಾರು ಹೇಳ್ತಾರ ಮುಂದೆ ಯಾವ ಬಿಲ್ಡಿಂಗ್ ಯಾರು ಮಾಡಿದ್ರಿ, ಮೊಹಮ್ಮದ್ ರೋಷನ್ ಸರ್ ಮಾಡಿದ್ರು. ಅವ್ರ ಹೆಸರು ಚಿರಾನೂನಿಯಾಗಿ ಉಳಿಲಿ,
ಸರ್ ನನ್ನ ಜೊತೆ ಪ್ರತಿ ದಿವಸ ನಾನು ಬೆಳಿಗ್ಗೆ ಸಂಜೆ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೆ ಈ ಬಿಲ್ಡಿಂಗ್ ರಿಪೇರ್ ಆಗುವಾಗ. ನನ್ನ ಜೊತೆ ನನ್ನ ADC ಅವ್ರು ಇರ್ಲೇಬೇಕು, ಅವ್ರು ನೋಡ್ಲಿ ಬಿಡ್ಲಿ ಅವ್ರು ಇರ್ಲೇಬೇಕು. ಸೊ ಆ ಶ್ರಮೆಗೋಸ್ಕರ ನಿಮಗೂ ಧನ್ಯವಾದಗಳು. ಒಂದು ಇಂಪಾರ್ಟೆಂಟ್ ಥಿಂಗ್ ನಾನು ಹೇಳಬೇಕು, ನವೀಕರಣ ಮಾಡೋದು ಒಂದು, ಜೊತೆನಲ್ಲಿ ಹೆರಿಟೇಜ್ನು ಪ್ರಿಸರ್ವ್ ಮಾಡೋದು ಒಂದು. ಜೊತೆನಲ್ಲಿ ನಾವು ನಮ್ಮ ಮಹಿಳೆ ಸಿಬ್ಬಂದಿಗೋಸ್ಕರ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲ ರೀತಿಯ ಸ್ಪೆಷಲ್ ಸವಲತ್ತುಗಳನ್ನು ಕೊಡಬೇಕು. ಉದಾಹರಣೆಗೆ ನನ್ನ ಹೆಂಡತಿರವರು ಅವರು ಆಫೀಸರ್ ಆಗಿದ್ದಾರೆ. ಅವ್ರ ಕಚೇರಿನಲ್ಲಿ ಲೇಡಿ ಆಫೀಸರ್ಸ್ಗೆ ಸಪರೇಟ್ ಟಾಯ್ಲೆಟ್ ಇರಲಿಲ್ಲ. ಸೊ ಒಂದು ಕೋಣೆಯಿಂದ ಆಫೀಸ್ ಮೂಲೆಗೆ ಹೋಗಿ ಅಲ್ಲಿ ಅವರು ಯೂಸ್ ಮಾಡೋ ಒಂದು ಸಂದರ್ಭ ನನಗೆ ಗೊತ್ತಿದೆ. ಜೊತೆನಲ್ಲಿ ಬೇಬಿ ಫೀಡಿಂಗ್ ಕಾರ್ನರ್ ಇರಲಿಲ್ಲ. ನನಗೆ ಇದೆ ಅಲ್ವಾ, ಇಂಪ್ಲಿಮೆಂಟ್ ಮಾಡಬೇಕು. ಆ ರೀತಿಯ ಹೆಜ್ಜೆಗಳನ್ನು ನಾವು ತಗೊಳ್ತೀವಿ. ನಮ್ಮ ಮಹಿಳೆ ಅಧಿಕಾರಿಗಳ ಜೊತೆ, ಸಿಬ್ಬಂದಿಗಳ ಜೊತೆ ನಾವು ಇದ್ದೀವಿ. ಅವ್ರ ಬಗ್ಗೆ ನಾವು ಕಾಳಜಿ ಇಟ್ಕೊಂಡಿದ್ದೀವಿ, ಯೋಚನೆ ಮಾಡ್ತಾ ಇದ್ದೀವಿ ಅಂತಾನು ಈ ವೇದಿಕೆ ಮುಖಾಂತರ ನಾನು ತಮಗೆ ಹೇಳಲಿಕ್ಕೆ ಬಯಸ್ತೀನಿ. ಎಲ್ಲರಿಗೂ ಗಣರಾಜ್ಯೋತ್ಸವದ ದಿನಾಚರಣೆಯ ಶುಭಾಶಯಗಳು. ಧನ್ಯವಾದಗಳು. ಮತ್ತೆ ವಾಪಸ್ ಕೊಡಬೇಡಿ ಮೈಕ್. ಬರ್ರಿ. ಏ No, tapi kan benar Republik. Iya. केवल हेंगे Thank you. Thank you. Thank you. Slowly. ಸ್ವಲ್ಪ ಹಿಂದೆ ಸ್ವಲ್ಪ ಆರಾಮ್ ನೋಡಿ ಹಿರೇಮಠ ಸಾಹೇಬ್ರು ಏನು ಆರಾಮಾಗ್ತಾರೆ ನೀವು ನೋಡ್ರಿ ನಮ್ಮ ಫೋಟೋ ನೋಡ್ರಿ ಎಲ್ಲರೂ ಒಂದು ಮತ್ತೆ ನಾನು ಬೇಡ ನೀವು ಯಾರು ಹೊಡ್ಯಾರಿಲ್ಲ ಹಾರ್ದಿಕ ಶುಭಾಶಯಗಳು. ವೆರಿ ನೈಸ್. ದೇವರು ನಿಮಗೆ ಬಹಳ ಶಕ್ತಿ ಕೊಡ್ಲಿ, ನಿಮಗೆ ದೇಹದಲ್ಲಿ ದೇಹದಲ್ಲಿ ಬಲ ಕೊಡ್ಲಿ, ನಿಮಗೆ ಒಳ್ಳೆ ಆರೋಗ್ಯ ಕೊಡ್ಲಿ. ನೀವು ಎಲ್ಲ ಕಡೆ ಓಡಾಡ್ತಾ ಇದ್ದೀರಾ, ಜೊತೆನಲ್ಲಿ ಎಲ್ಲೆಲ್ಲೋ ಊಟ ಮಾಡ್ತಾ ಇರ್ತೀರಾ. ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ.
ಹಾಗೂ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ಜನರಿಗೋಸ್ಕರ ಕೆಲಸ ಮಾಡೋ ಶಕ್ತಿ ಕೊಡಲಿ. ಹ್ಯಾಪಿ ರಿಪಬ್ಲಿಕ್ ಡೇ, ಹ್ಯಾಪಿ ರಿಪಬ್ಲಿಕ್ ಡೇ, ಹ್ಯಾಪಿ ರಿಪಬ್ಲಿಕ್ ಡೇ, ಹ್ಯಾಪಿ ರಿಪಬ್ಲಿಕ್ ಡೇ, ಹ್ಯಾಪಿ ರಿಪಬ್ಲಿಕ್ ಡೇ. ಬನ್ನಿ ಈಗ ಅಲ್ಲೇ ನಿಲ್ರಿ, ಮುಂದೆ ಅಲ್ಲಿ ಸಾಯಿಲ್ ಸರ್, ಅಲ್ಲಿ ಹೋಗಿ ಅಲ್ಲಿ ಹೋಗ್ಬೇಕು. ಪಟ್ಟು ಮುಗಿಸ್ಬಿಡ್ರಿ ಲಾಸ್ಟ್ ಇದೆ. ನೀವು ಹೋಗ್ರಿ, ಗ್ರೌಂಡ್ ಹೋಗ್ರಿ. ಓಕೆ, ಗಾಡ್ ಬ್ಲೆಸ್ ಯು ಆಲ್. ಸರ್ ಚಲೋ ನನ್ನ ಬಾಜು ಮಾಡ್ತೀನಿ. ಚಲೋ ನನ್ನ ಬಾಜು. ಥ್ಯಾಂಕ್ ಯು. ಸಾಕು. ಹ್ಯಾಪಿ ರಿಪಬ್ಲಿಕ್ ಡೇ ಹಿರೇಮಠ್. ಓಕೆ, ನಾನು ಹೋಗ್ಬೋದು.